ಎಲ್ರಿಗೂ ನಮಸ್ಕಾರ. ಭಾನುವಾರ ದಿನ ನಾನು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ. ತುಂಬಾ ದಿನ ಆದ್ಮೇಲೆ ಮೀಟ್ ಆದಾಗ ಅವ್ರು ನಂಗೆ ಹೇಳಿದ್ದು, ಮೇಲೆ ಒಡನಾಟ ನಮ್ದಿದೆ, ಈ ಜಾಗಕ್ಕೆ ಇವತ್ತೇ ನೀನ್ ಬಂದಿದ್ದು. ಇಷ್ಟು ದಿನ ಬಿಜಿ ಅಪ್ಪ, ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಎಲ್ಲ ಭಗವಂತನ ಆಶೀರ್ವಾದ ನಿಮ್ಮಂತವ್ರ ಇಲ್ಲಿ. ಆಮೇಲೆ ಒಂದೇ ಗಾಡಿ ನೋಡ್ರಿ, ಸೀಸ್ ಮಾಡ್ರಿ, ಬೇಲಿ ಹೊಡಿತಾನೆ ನಂಬರ್ ಪ್ಲೇಟ್ ನೋಡ್ಕೊಂಡು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಪಿಚ್ ರೆಡಿ ಮಾಡಿ, ವಿಕೆಟ್ ಇಟ್ಟು, ಫೀಲ್ಡ್ ಪ್ಲೇಸ್ ಮಾಡಿ, ಟೀಮ್ ಡಿವೈಡ್ ಮಾಡ್ಕೊಂಡು ಟಾಸ್ ಹಾಕಕ್ಕೆ ಶುರು ಮಾಡಿದ್ವಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ ನನಗೆ ಅದನ್ಕ ನಗು ಬಂದಿತ್ತು. ನಮ್ಗೆ ಭಯ ಶುರು ಆಗುತ್ತೆ. ನಮ್ಮನ್ನು ಈ ನನ್ ಸತ್ಕಿತ್ತೋಗ್ಬಿಟ್ಟನಪ್ಪ, ಇದೇನಪ್ಪ ಕತೆ ಇದು ಅನ್ಬಿಟ್ಟು ಅಂತ. ಅದೇ ಒಂದ್ ವಿಡಿಯೋದಾಗ ಹೋಗಿ ಅಂಕಲ್ ಇಂದು ಫಸ್ಟ್ ಹಿಂಗ್ ಅಂತಾರಲ್ಲ, ಬರೀ ಸಾಕು ಆಮೇಲೆ ಬರ್ತದ ಬನ್ನಿ ಚರ್ಚೆ ಆಗಿ. ಈಗ ನೀವ್ ಅಲ್ಲಿ ಡಿಸೈಡ್ ಮಾಡಬಿಟ್ಟಿದೀರಿ, ನಮ್ ಕೈಲಿ ಏನ್ ಉಳಿದೈತೆ? ಎರಡು ಗಂಟೆ ಅಂದ್ರೆ 2-3 ಗಂಟೆ ಬರೀ ಬೀಪ್ ಆಯ್ತು ನೋಡ್ ವಿಡಿಯೋದಾಗ. ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಕ್ರಿಕೆಟ್ ಆಡಿ ಮನೆಗೆ ಹೋಗಿ ಸೇರ್ಕೊಂಡೆ ಅಂತ ಹೇಳ್ತಾ, ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಮತ್ತೇನು ಸಮಾಚಾರ? ಫಸ್ಟ್ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ.